ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೆಲ್ರಿಗೂ ಗೊತ್ತು, ಬಿಗ್ ಬಾಸ್ ಆಲ್ಮೋಸ್ಟ್ ಲಾಸ್ಟ್ ವೀಕಿಗೆ ಬಂದಿದೆ. ಇನ್ನೇನು ನೆಕ್ಸ್ಟ್ ವೀಕು ಗ್ರ್ಯಾಂಡ್ ಫಿನಾಲೆ. ಬಿಗ್ ಬಾಸ್ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ, ಸುದೀಪ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ತುಂಬ ಇಷ್ಟಪಡ್ತೀವಿ ಸುದೀಪ್ ಅವ್ರನ್ನ, ಬಿಗ್ ಬಾಸಲ್ಲಂತೂ ಎಸ್ಪೆಷಲಿ. ಯಾಕಂದರೆ ಅವರು ಹೇಳೋ ಪ್ರತಿಯೊಂದು ಮಾತುಗಳಾಗಲಿ ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥ ಮಾತುಗಳಾಗಿರುತ್ತೆ. ಆ್ಯಂಡ್ ಕಂಟೆಸ್ಟೆಂಟ್ಗೆ ಸಿಟ್ಟು ಮಾಡ್ಕೊಳ್ದಂಗೆ, ಜಾಸ್ತಿ ಸಿಟ್ಟು ಮಾಡ್ಕೊಳ್ಳಲ್ಲ, ಆಲ್ಮೋಸ್ಟ್ ಮಾಡ್ಕೋತಾರೆ ಸಮಟೈಮ್ಸು. ಸಿಟ್ಟು ಮಾಡ್ಕೊಳ್ದಂಗೆ ಬುದ್ಧಿ ಹೆಂಗೆ ಹೇಳಬೇಕು ಆ ಥರ ಹೇಳ್ತಾರೆ. ಸೊ ಇನ್ಮೇಲಿಂದ ಬಿಗ್ ಬಾಸಲ್ಲಿ ಸುದೀಪ್ ಅವ್ರನ್ನ ನೋಡೋಲ್ಲ ಅನ್ನೋದು ತುಂಬ ಬೇಜಾರಾಗ್ತಿದೆ. ನಾ ಎಲ್ಲ ಸೀಸನ್ನು ನೋಡ್ಕೊಂಬಂದೆ, ಬಟ್ ಈ ಸೀಸನ್ನು ತುಂಬ ನೋಡಬೇಕು ಅಂತ ಅನಿಸ್ಲೇ ಇಲ್ಲ. ಯಾಕಂದರೆ ಅಷ್ಟು ಏನು ಟಿ ಆರ್ ಪಿ ಅಂತಲ್ಲ, ಇಂಟ್ರೆಸ್ಟ್ ಇರಲಿಲ್ಲ ಈ ಸೀಸನ್, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಈ ಸೀಸನ್ನು ಕೊನೆಯದು ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ನೆ ಕೂಡ ಒಂದು ಟ್ವಿಟರಲ್ಲಿ ಹಂಚ್ಕೊಂಡಿದ್ದಾರೆ. ಸೊ ಇಷ್ಟು ವರ್ಷ ನಾನು ಬಿಗ್ ಬಾಸಲ್ಲಿ ವರ್ಕ್ ಮಾಡಿದ್ದೀನಿ, ತುಂಬ ಖುಷಿ ಇದೆ. ಆ್ಯಂಡ್ ಇದು ನನ್ನ ಲಾಸ್ಟ್ ಸೀಸನು, ಆ್ಯಂಡ್ ಲಾಸ್ಟ್ ಹೋಸ್ಟ್ ಮಾಡ್ತಾಯಿದ್ದೀನಿ ಗ್ರ್ಯಾಂಡ್ ಫಿನಾಲೆ ಅಂತ ತುಂಬ ಬೇಜಾರನ್ನ ಹೇಳ್ಕೊಂಡಿದ್ದಾರೆ. ಬೇಜಾರು ಒಂದು ಕಡೆ, ವಿದಾಯ ಹೇಳ್ಕೊಂಡಿದ್ದಾರೆ. ಸೊ ಬೇರೆ ಯಾರು ಎಷ್ಟು ಮಿಸ್ ಮಾಡ್ಕೊತಾರೆ ಗೊತ್ತಿಲ್ಲ, ನಾನಂತೂ ತುಂಬ ಮಿಸ್ ಮಾಡ್ಕೊತೀನಿ ಸುದೀಪ್ ಅವ್ರನ್ನ. ಬಿಗ್ ಬಾಸಲ್ಲಿ ಮಿಸ್ ಮಾಡ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ಮ್ಯಾಕ್ಸ್ 25 ವೀಕ್ಸ್ ಕಂಪ್ಲೀಟ್ ಆಗಿದೆ. ಕಂಗ್ರ್ಯಾಚುಲೇಷನ್ ಸರ್. ಆ್ಯಂಡ್ ಇದೇ ಥರ ನಿಮ್ಮ ಎಲ್ಲ ಸಿನಿಮಾಗಳು ಕೂಡ 100 ಡೇಸ್ ಕಂಪ್ಲೀಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನೆಕ್ಸ್ಟು ಬಿಗ್ ಬಾಸು ಯಾರು ನಡೆಸ್ತಾರೋ ಗೊತ್ತಿಲ್ಲ, ನೋಡೋ ಇಂಟ್ರೆಸ್ಟ್ ಅಂತೂ ಇರೋದಿಲ್ಲ. ಸುದೀಪ್ ಅವರೇ ಮತ್ತೇನಾದ್ರು ಕನ್ವಿನ್ಸ್ ಆಗಿ ಬಿಗ್ ಬಾಸ್ 12ಗೆ ಬಂದರೂ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ನೆಕ್ಸ್ಟು ಸೀಸನ್ ಯಾರು ಹೋಸ್ಟ್ ಮಾಡ್ತಾರೋ ಗೊತ್ತಿಲ್ಲ, ನೋಡಬೇಕು. ಸೊ ಬಿಗ್ ಬಾಸ್, ಆಲ್ ದ ಬೆಸ್ಟ್. ಆ್ಯಂಡ್ ಸುದೀಪ್ ಸರ್, ವಿ ಮಿಸ್ ಯು. ಥ್ಯಾಂಕ್ ಯು.